BJPಯವರಿಗೆ ಹಿಂದೆ ಕೂಡ ನಾನು ಹೇಳಿದ್ದೀನಿ, ಏನು ನಮ್ಮ ಈದ್ಗಾ ಮೈದಾನ ವಿಷಯ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ವಿಷ ಬೀಜ ಬಿತ್ತಿ ಕೋಮು ಸೌಹಾರ್ದತೆಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ಸಮಾಜದ ಜನರ ಒಂದು ಭಾವನೆಗಳಿಗೆ ಧಕ್ಕೆ ಬರುವಂಥಲ್ಲಿ ಮನಸ್ಸು ಒಡೆಯುವಂಥ ಕೆಲಸ ಇವರು BJPಯವರು ಮಾಡ್ಕೊತ ಬಂದಿದ್ದಾರೆ. ಬಹುಶಃ ಅವರ ಅಜೆಂಡಾನ ಅದು. ಅದೇ ರೀತಿಯಾಗಿ ಮತ್ತೊಮ್ಮೆ ನಾವೇನಾದರೂ ಯಶಸ್ಸನ್ನು ಸಾಧಿಸ್ಬೋದು ಹುಬ್ಬಳ್ಳಿಯಿಂದ ಅಂತೇಳಿ ಮತ್ತೆ ವಿಚಾರ ಮಾಡಿ ಇಲ್ಲಿ ಇವತ್ತು ಇಂತಹ ಒಂದು ಕ್ರಿಮಿನಲ್ ಇದ್ದಂಥವನ್ನು ಕೇಸ್ ಇಟ್ಕೊಂಡು ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ಬಹುಶಃ ಅವನ್ನೆಲ್ಲ ಹಿನ್ನೆಲೆ ನೋಡಿದಾಗ ಯಾರಿಗೂ ಒಬ್ರಿಗೆ ಇವನೊಬ್ಬನ್ನೇ ಅರೆಸ್ಟ್ ಮಾಡಿದ್ದಾರೆ ಅನ್ನೋವಂಥದ್ದಿಲ್ಲ, ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಅವನು ಕೋರ್ಟಿಗೆ ಹೋಗ್ಬಿಟ್ಟು ಬೇಲ್ ಕೂಡ ತೊಗೊಂಡು ಬಂದಿದ್ದಾನೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಕಾನೂನಿನ ಅಡಿಯಲ್ಲಿ ಇವತ್ತು ಕ್ರಮ ಕೈಗೊಂಡಿದ್ದೀವಿ. ಆದರೂ ಕೂಡ ಇದನ್ನು ಭಾಳ ದೊಡ್ಡದಾಗಿ ಒಂದು ರಾಜಕೀಯ ಮಾಡ್ತಾ ಇರುವುದು ಬಹುಶಃ ಇದು ನಾಚಿಕೆಗೇಡು ಅಂತೇಳಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆರ್ ಅಶೋಕ್ ಅವರು ಬಹುಶಃ ಉತ್ತರ ಕರ್ನಾಟಕದ ಸಮಸ್ಯೆಗಳು ನಡೆಯುವಾಗ ಬೆಳಗಾವಿನಲ್ಲಿ ಬಹುಶಃ ಅನೇಕ ಸಮಸ್ಯೆಗಳಿಗೆ ಆಡಳಿತ ಪಕ್ಷದಿಂದ ಇವತ್ತು ಅವರು ಏನೇನು ಉತ್ತರ ಪಡಿಬೇಕಾಗಿತ್ತು ಅದು ಬಿಟ್ಟು ಅಲ್ಲಿ ಬಾವಿಯಲ್ಲಿ ಇಳಿದು ಗಲಾಟೆ ಮಾಡಿ ಆ ಸದನವನ್ನೇ ಹಾಳು ಮಾಡಿದಂಥವರು ಇವತ್ತಿಗೆ ಇವ್ರಿಗೆ ಎಲ್ಲಿದೆ ಕಾಳಜಿ, ಜನರ ಕಾಳಜಿ ಎಲ್ಲಿದೆ, ಉತ್ತರ ಕರ್ನಾಟಕದ ಕಾಳಜಿ ಎಲ್ಲಿದೆ? ಅದನ್ನೆಲ್ಲ ಬಿಟ್ಟು ಇವತ್ತು ಯಾವುದೋ ಒಂದು ರೌಡಿ ಶೀಟ್ರು ಮೊನ್ನೆ ಇತ್ತೀಚೆಗೆ ಮಾತ್ರ ಅವನದು ಖುಲಾಸೆ ಆಗಿದೆ. ಆ ರೌಡಿ ಶೀಟ್ರು ಕ್ಲೋಸ್ ಮಾಡಿದ್ದಾರೆ, ಅವನ ಕೇಸು ಕೂಡ ಮೊನ್ನೆ ಕ್ಲೋಸ್ ಮಾಡಿದ್ದಾರೆ. ಅಂಥವನ್ನ ಇಟ್ಕೊಂಡು ಬಂದು ಅವನ ಬಗ್ಗೆ ಈ ಮಟ್ಟಕ್ಕೆ ಇವರು ಗಲಾಟೆ ಮಾಡುವಂಥದ್ದು ಬಹುಶಃ ಜನರಿಗೆಲ್ಲರಿಗೂ ಅರ್ಥ ಆಗಿದೆ. ಇವರಿಗೆ ಬೇರೆ ಯಾವುದೂ ಕೆಲಸ ಇಲ್ಲ, ಇಂಥ ಹೆಸರು ಹೇಳ್ಕೊಂಡೆ ಇವನು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಮಾಧ್ಯಮಗಳ ಮೂಲಕ ತಮಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಅವನ ಹಿನ್ನೆಲೆ ಏನು, ಅವನು ಯಾವ ರೀತಿ ಸಮಾಜಘಾತಕನಾಗಿದ್ದ, ಯಾವ ರೀತಿ ಕಾನೂನಿಗೆ ನಾವೆಲ್ಲ ಗೌರವ ಕೊಡಬೇಕಾಗ್ತದೆ, ಕಾನೂನಿಗೆ ಎಲ್ಲರೂ ಕೂಡ ತಲೆಬಾಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬಹುಶಃ ಇದನ್ನು ತಾವೆಲ್ಲ ಕೂಡ ಮಾಧ್ಯಮಗಳ ಮೂಲಕ ಜನರಿಗೆ ಒಂದು ಸಂದೇಶವನ್ನು ಕೊಡಬೇಕು. ಇಲ್ಲ ಅಂತಂದರೆ ಈ ಜಾತಿಯ ಹೆಸರಿನಲ್ಲಿ ವಿಷ ಬೀಜ ಬಿತ್ತಿ ರಾಜ್ಯವನ್ನು ದೇಶವನ್ನು ಒಡೆಯುವಂಥ ಕೆಲಸ BJPಯವರು ಮಾಡ್ತಾ ಇದ್ದಾರೆ. ಅದನ್ನು ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ತಮಗೆ ಕೇಳ್ಕೊಳ್ತಾ ಇದ್ದೀನಿ. ಸರ್, ಈಗ ಅವ್ರ ಮೇಲೆ ಕೇಸ್ ಏನು 92 ಒಳಗೆ ಅಯೋಧ್ಯೆ ರಾಮ ಮಂದಿರ ಗಲಾಟೆಗೆ ಸಂಬಂಧಪಟ್ಟಂಗೆ ದಾಖಲಾಗಿರೋ ಕೇಸಿನ ಸಂಬಂಧನೇ ಬಂಧಿಸಿರೋದು ಅವ್ರನ್ನ. ಅದಕ್ಕಾಗಿಯೇ ಇಶ್ಯೂ ಆಗಿರೋದು. ಅವ್ರ ಮೇಲೆ ಅಕ್ರಮ ಸರಾಯಿ ಮಟ್ಟ ಆ ಕೇಸಲ್ಲಿ ಬಂಧಿತರಾದಾಗ ಯಾರು ಕೂಡ ಪ್ರತಿಭಟನೆ ಮಾಡಿರಲಿಲ್ಲ ಅನ್ನೋದು ತಮ್ಮ ಗಮನದಲ್ಲಿದೆ. ಇದರಲ್ಲಿ ಯಾಕೆ ತಾವು ಕೂಡ ರಾಜಕೀಯ ಮಾಡ್ತಾ ಇದ್ದೀರಿ? ನೋಡಿ, ನಾನು ಹೇಳ್ತಾ ಇರೋದು ಈ ಕೇಸ್ ಒಳಗೆ ಈಗ ನೋಡಿಲ್ಲಿ ಇಲ್ಲಿ 36 ಕೇಸ್ ಅದಾವ. 36 ಕೇಸ್ ಒಳಗೆ ಹುಬ್ಳಿ ಧಾರವಾಡದಾಗ 10 ಜನ ಕೂಡ ಮುಸ್ಲಿಂ ಜನಾಂಗದವರಿದ್ದಾರೆ. ಯಾರೋ ಒಬ್ಬರನ್ನ ಟಾರ್ಗೆಟ್ ಮಾಡುವಂಥದ್ದಲ್ಲ. ಇವತ್ತು ಒಂದು ವಿಶೇಷ, ಈಗ ದೇಶದಾಗ ಈ ನಮ್ಮ ಪೆಂಡಿಂಗ್ ಕೇಸ್ಗಳ ಸಂಖ್ಯೆ ಅದನ್ನು ಜಾಸ್ತಿ ಯಾವತ್ತೂ ತೋರಿಸ್ತಿರ್ತಾರೆ. ಅದಕ್ಕೆ ಒಂದು ಸ್ಪೆಷಲ್ ಡ್ರೈವ್ ನಾನು ಆಗಲೇ ಹೇಳಿದೆ, ಡಿಸೆಂಬರ್ನಲ್ಲಿ ಮಾಡ್ತಿರ್ತಾರೆ. ಆ ಕೇಸ್ಗಳನ್ನು ತೆಗೆದುಕೊಂಡು ಅದನ್ನು ಕ್ಲೋಸ್ ಮಾಡುವಂಥದ್ದು, ಅದನ್ನು ಅಂತ್ಯ ಆಡಲಿಕ್ಕೆ LPC ಕೇಸ್ ಅವನ್ನೆಲ್ಲ ಕೂಡ ಕ್ಲೋಸ್ ಮಾಡಲಿಕ್ಕೆ ತೊಗೊಂಡಿರ್ತಾರೆ. ಅದನ್ನು ವಿಶೇಷವಾಗಿ ಇದಕ್ಕೆ ತೊಗೊಂಡ್ರು, ಅದು ಯಾವುದೋ ಒಂದು ಕೇಸ್ ಸಂಬಂಧಪಟ್ಟಂಗೆ ತೊಗೊಂಡ್ರು ಅನ್ನುವಂಥದ್ದು ಎಷ್ಟು ಸರಿ. ನಮ್ಮಲ್ಲಿ ಸ್ಪಷ್ಟನೆ ಏನಂತ ಹೇಳ್ತಾರೆ, ಈಗ ಅವನನ್ನ ಅರೆಸ್ಟ್ ಮಾಡಿರೋದು ಪರ್ಟಿಕ್ಯುಲರ್ ಆಗಿ ರಾಮ ಜನ್ಮಭೂಮಿ ಹೋರಾಟದ ಕೇಸಿಗೆ ಸಂಬಂಧಪಟ್ಟಂಗೆ ಅನ್ನೋದಕ್ಕೆ ಇಶ್ಯೂ ಆಗಿರೋದು. ಇಷ್ಟರವರೆಗೆ ನೀವು ಹೇಳಿದ್ರಲ್ಲ ಅವ್ನು ರೌಡಿ ಶೀಟರ್ ಇದ್ದ, ಕ್ಲೋಸ್ ಆದ, ಅದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಿರಲಿಲ್ಲ. ಅವರು ಯಾರು ಕೂಡ ಪ್ರತಿಭಟನೆ ಮಾಡಿಲ್ಲ. ಅವನ ವೈಯಕ್ತಿಕವಾಗಿ ಹೋರಾಡಿ ಕೇಸುಗಳನ್ನು ಖುಲಾಸೆ ಮಾಡ್ಕೊಂಡಿದ್ದಾನೆ. ಈ ಒಂದು ಕೇಸಲ್ಲಿ ಯಾಕೆ ಅವನನ್ನು ನೀವು ಅರೆಸ್ಟ್ ಮಾಡಿದಿರಿ ಸರ್ಕಾರ? ಅದು ಜನ್ಮಭೂಮಿ ರಾಮ ಮಂದಿರ ಉದ್ಘಾಟನೆ ಆಗಿರುವ ಈ ಸಂದರ್ಭದಲ್ಲಿ ಅನ್ನುವಂಥದ್ದು ಇದು ಸೆನ್ಸಿಟಿವ್ ಆಗಿರುವಂಥದ್ದು. ಇನ್ನೊಂದು ಹೇಳಿದ್ರೆ LPC ಕೇಸಲ್ಲಿ ಬೇರೆ LPC ಕೇಸ್ಗಳಲ್ಲಿ ಯಾರನ್ನೂ ಬಂಧಿಸಿಲ್ಲ, ಇದೊಂದೇ ಕೇಸಲ್ಲಿ
ಯಾರು ಹೇಳಿದ್ದು ಇಬ್ಬರು ಮಂದಿನ ಅರೆಸ್ಟ್ ಮಾಡಿದ್ದಾರೆ. ನಾನು ಆಗಲೇ ಹೇಳಿದ್ದೀನಿ ನಿಮಗೆ, ಬಂಧನಾಗಿದೆಯಲ್ಲ. ಇವಾಗ ರಾಜ್ಯದ ನಮ್ಮ ಗೃಹ ಸಚಿವರು ಕೂಡ ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿದಾರಲ್ಲ. ಸುಮಾರು 16 ಜನ ಏನು ರಾಜ್ಯದಾಗೆ 32 ಕೇಸ್ ಎಲ್ಲನೂ ಅದನ್ನು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನೋಡಿ, ಸ್ವಲ್ಪ ಚೆಕ್ ಮಾಡಿ, ಅದನ್ನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇಡೀ ರಾಜ್ಯದಾಗ. ಅದನ್ನು ಕೂಡ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.